ಗುಣಮಟ್ಟವಾದ ಶಿಕ್ಷಣ, ಹೈಯರ್ ಎಜುಕೇಷನ್, ಅದು ನಮಗೆ ಆನ್ ದ ಸ್ಪಾಟ್ ಅನಿಸಿಬಿಡ್ತದೆ, ಹೇಳಿಬಿಡ್ತದೆ, ಇಲ್ಲಪ್ಪ ಇದು ಹಿಂಗೆ ಆಗ್ತದೆ ಅಂತೇಳಿ. ಇವತ್ತು ನಮ್ಮಲ್ಲಿ ಇಲ್ಲ ರೀ, ನಾವು ಎಲ್ಲೋ ತಿಂತೀವಿ, ಎಲ್ಲೋ ಒಗಿತೀವಿ, ಏನೋ ಮಾಡ್ತೀವಿ, ಎಲ್ಲೋ ಹೋದ್ರೂ ನಾವೇನೋ ಒಳಗೆ ಹಾಕಿಬಿಡ್ತೀವಿ, ಮತ್ತೇನೋ ಮಾಡ್ತೀವಿ. ನಾವು ಮಾಡುವ ಪ್ರತಿಯೊಂದಕ್ಕೆ ನಮ್ಮಲ್ಲಿ ಅಜ್ಞಾನ ಕಾರಣ. ಅಜ್ಞಾನ ಅಂದ್ರೆ ಒಳ್ಳೆಯ ಶಿಕ್ಷಣ ನಮ್ಮಲ್ಲಿ ಇಲ್ಲ. ಆ ಶಿಕ್ಷಣ ಸಿಗುವಂಗೆ ನಾವು ಯಾಕೆ ಮಾಡ್ತಾಯಿಲ್ಲ? ಎಲ್ಲೋ ಖರ್ಚು ಮಾಡ್ತಾ ಇರ್ತೀವಿ, ಬೇಕಾದ ಅಂಥದ್ದು ಖರ್ಚು ಮಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ಅಂದ್ರೆ ರೋಡ್ ಮಾಡೋದು, ಮತ್ತೇನು ಮಾಡೋದು, ಹೌದು ಅವು ಬೇಕಿಲ್ಲ ಅಂತಲ್ಲ, ಆದರೆ ಅವು ಸ್ವಚ್ಛ ಉಳಿಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಲ್ರಿ. ಆ ವ್ಯವಸ್ಥೆಗೆ ನಾವೇನು ಮಾಡ್ತಾಯಿದ್ವಿ, ಅದು ವ್ಯವಸ್ಥೆ ಬರಬೇಕಾದ್ರೆ ಜ್ಞಾನ ಬರಬೇಕು, ತಿಳುವಳಿಕೆ ಬರಬೇಕು, ಪ್ರತಿಯೊಬ್ಬ ಶಿಕ್ಷಕನಾಗಬೇಕು. ಹೌದಪ್ಪ ತಪ್ಪತ್ತು ಕೇಳಬೇಕು ಸರ್ಕಾರವನ್ನು, ಹಿಂಗೆ ಮಾಡಿರಿ ಅಂತ ಹೇಳ್ಬೇಕು. ನೋಡಿ ಜಪಾನ್ದಲ್ಲಿ ನಾವು ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ, ಕಪ್ಪು ಪಟ್ಟಿ ಪಡ್ಕೊಂಡು ಹೋದ್ರೆ ಸಾಕಾರೆ ಕಟ್ಕೊಂಡು ಹೋದ ಕೈಗೆ ಅಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಅದಕ್ಕೆ ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಹಿಂಗೆ ಯುರೋಪಿಯನ್ ಕಂಟ್ರಿಗಳಲ್ಲೂ ರೀ, ಇವತ್ತು ಯಾವುದೇ ದೇಶಕ್ಕೆ ಹೋಗ್ರಿ, ಯುರೋಪಿಯನ್ ಕಂಟ್ರಿ ಮುಂದುವರೆದಂಥ ದೇಶಗಳಲ್ಲಿ ಅಲ್ಲಿ ಶಿಕ್ಷಣ ಅವ್ರ ಮಕ್ಕಳು ಫ್ರೀ ಇಟ್ಟಿದ್ದಾರೆ, ಕಲಿಸ್ತಾ ಇದ್ದಾರೆ. ಶಿಕ್ಷಣ ಫ್ರೀ ಆದಾಗ, ಶಿಕ್ಷಿತನಾದಾಗ ಅವಾಗ ಆರೋಗ್ಯದ ಬಗ್ಗೆ ಕಾಳಜಿ ಬರ್ತದೆ, ನಿಸರ್ಗದ ಬಗ್ಗೆ ಕಾಳಜಿ ಬರ್ತದೆ, ಪರಿಸರ ಬಗ್ಗೆ ಕಾಳಜಿ ಬರ್ತದೆ. ಅದೇ ಇಲ್ಲಾಂದ್ರೆ ಹೆಂಗೆ ಅನ್ನೋದು ಇವತ್ತು ನಾವು ಮತ್ತೊಂದು ವಿಚಾರ ಮಾಡಬೇಕಾಗಿದೆ. ಈ ದಿಶೆಯಲ್ಲಿ ಪರಿಸರಕ್ಕಾಗಿ ನಾವು ಮಾಡಿದಂಥ ಟಿ ರಾಮಸ್ವಾಮಿ ಅವ್ರ ಪ್ರಯತ್ನ ಭಾಳ ದೊಡ್ಡದು. ಇವರು ರಾಜಕೀಯವನ್ನು ಬಿಟ್ಟು ಇವತ್ತಿನ ನಮ್ಮ ರಾಜಕೀಯದಲ್ಲಿ ಇದು ಸುಮ್ಮನೆ ಕಾಲು ಹಿಡಿದು ರೊಕ್ಕ ಕೊಟ್ಟು ಓಟ್ ಹಾಕಿಸ್ಕೊಳ್ಳೋದು, ಸರಿ ಹಂಚಿ ಓಟ್ ಹಾಕಿಸ್ಕೊಳ್ಳೋದು, ಜನರಿಗೆ ಮೋಸ ಮಾಡೋದು, ಇವೆಲ್ಲ ನಾವು ಮಾಡ್ತಾಯಿದ್ದೀವಿ. ಇವತ್ತು ಆ ದುಡ್ಡು ಯಾರ್ದು? ನಮ್ಮದು ಟ್ಯಾಕ್ಸದ್ದು. ಇವರು ಕೊಳ್ಳೆ ಹೊಡೆದಿರ್ತಾರೆ ಈ ಎಲ್ಲ MLAಗಳು MP ಗಳು, ಅದನ್ನು ಹಂಚ್ತಾರೆ ಮತ್ತು ಮುಂದಿನ ಎಲೆಕ್ಷನ್ಗೆ ಹಿಂಗೆ ಹಂಚಿ ಬರೋದು. ನಾವು ಇವತ್ತು ಅದಕ್ಕೆ ಬಲಿ ಆಗ್ತಾಯಿದ್ವಿ. ಮತದಾರರು ಬಲಿ ಹಾಕಾಗ್ತಾರೆ, ಶಿಕ್ಷಣ ಇಲ್ಲ ಅವನಲ್ಲ. ಇದು ನಮ್ಮ ಓಟ್ ಎಷ್ಟು ಮಹತ್ವದ ಅನ್ನೋದು ಪಾಪ ತಿಳುವಳಿಕೆನೇ ಇಲ್ಲ ಮತದಾರ, ಭಾಳಷ್ಟು ಮತದಾರರಿಗೆ. ಹೀಗಾಗಿ ಅನೇಕ ಮತದಾರ ನಮ್ಮ ದೇಶದ ಭಾಳಷ್ಟು ಮತದಾರರು, ಮ್ಯಾಕ್ಸಿಮಮ್ ಮತದಾರರು 90% ನಾವೆಲ್ಲ ಕೂಲಿಕಾರರಿದ್ದಾರೆ. ಅವರೆಲ್ಲರೂ ಏನಪ್ಪ ಅಂದ್ರೆ ದುಡ್ಡು ಇಸ್ಕೊಂಡು ಓಟ್ ಹಾಕೊಳ್ಳೋದು, ಸರಿ ಇಸ್ಕೊಂಡು ಓಟ್ ಹಾಕೋದ್ರಿಂದಾಗಿ ಒಂದು ಹಂತ ಅವ್ರಿಗೆ ಬೇಕಾದಂಥ ಪಾಪ ವ್ಯವಸ್ಥೆ ಬರಲಿಕ್ಕೆ ಜನ ಬೆಳೀತಾ ಇದ್ದಾರೆ, ಜ್ಞಾನ ಬೆಳೀತಾ ಇಲ್ಲ, ಶಿಕ್ಷಣ ಬೆಳೀತಾ ಇಲ್ಲ. ಹೀಗಾಗಿ ಇವತ್ತು ನಮ್ಮ ಪರಿಸರ ಏನಾಗ್ತಾ ಇದೆಯಪ್ಪ, ಹೊರಸು ಗಬ್ಬೆದ್ದು ಹೋಗ್ತಾ ಇದೆ. ನದಿಗಳು ಗಟ್ಟರಗಳಾಗ್ತಾ ಇದ್ದಾವೆ, ಕೆರೆಗಳು ಮುಳುಗಿ ಹೋಗ್ತಾ ಇದ್ದಾವೆ, ಸಿಗ್ತಾ ಇಲ್ಲ. ಇಲ್ಲದ ಒಂದು ದುಡ್ಡು ಕೆಲಸ ಹೋಗೋದು ನಿಮಗೆ. ಸರೋವರಗಳಂತೂ ನೋಡಿದ್ರು ಎಲ್ಲೂ ಕಾಣೋದಿಲ್ಲ. ಇನ್ನು ಬಾವಿಗಳು ಎಲ್ಲೆಲ್ಲಿ ಹಳ್ಳಿಗಳು ಎಲ್ಲೆಲ್ಲೂ ಕಾಣ್ತಾವೆ, ಅವು ಸಹಿತ ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ನಾವು ಗಮನಿಸಿದಾಗ ಈಗ ನಮ್ಮ ಮುಂದಿರುವಂಥ ದೊಡ್ಡ ಸವಾಲು ಏನಪ್ಪ ಅಂದರೆ ಈ ಪರಿಸರ ಉಳಿಸ್ಕೊಳ್ಳೋದು ಹೇಗೆ ಅಂದಾಗ ಸಿಂಪಲ್, ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಹೈಯರ್ ಎಜುಕೇಷನ್. ಇದು ಯಾವ ಸರ್ಕಾರ ಕೊಡ್ತದೆ ನಿಶ್ಚಿತವಾಗಿ ಬೆಳವಣಿಗೆ ಆಗ್ತದೆ ಅಂತೇಳಿ ಸ್ಪಷ್ಟ ಅಭಿಪ್ರಾಯ ಇವತ್ತು ವ್ಯಕ್ತ ಆಗ್ತಾಯಿದೆ. ಇದು ಯಾವಾಗ ಕೊಡ್ತೀರಿ ಸಿದ್ದರಾಮಯ್ಯನವರು, ಯಾವಾಗ ಕೊಡ್ತೀರಿ ಮೋದಿಯವರ ಅಂತ ಕೇಳ್ತಾ, ಇದನ್ನ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇವು ಸತ್ಯದ ಕೈಗಳಲ್ಲಿ ವಂದನೆಗಳು.